ಅಯ್ಯೋ ನನ್ನ ಸೊಸೆಗೆಲ್ಲ ಗೊತ್ತಾಗೋಯ್ತಲ್ಲಪ್ಪ, ಇವಾಗ ನಾನೇನು ಮಾಡಲಿ? ಅಷ್ಟು ವರ್ಷದಿಂದ ಈ ಆಸ್ತಿ ಎಲ್ಲ ನಮಗೆ ಬರಬೇಕು ಅಂತ ನಾವು ಕಾಯ್ತಾ ಇದ್ರೆ ಇವರಪ್ಪ ಇವನಿಗೆ ಹೆಂಡತಿಯಾಗಿ ಬರೋಳಿಗೆ ಎಲ್ಲ ಆಸ್ತಿ ಅಂತ ಬಿಲ್ ಬರ್ದಿದ್ದಾರೆ. ನಾವೇನಿಲ್ಲಿ ಚೌಕಾಬಾರ ಆಡಕ್ಕ ಬಂದಿದ್ದೀವಿ. ಅದಕ್ಕೆ ಪೆದ್ದ ಅನ್ನೋದನ್ನ ಮುಚ್ಚಿಟ್ಟು ರಾಜ ಅಂತ ಸುಳ್ಳು ಹೇಳಿ ನಿನಗೆ ಮದುವೆ ಮಾಡಿಸಿದ್ದು. ನೀನು ನಿನ್ನ ಮನೆಯವರು ನಾವು ತೋಡಿರೋ ಗುಂಡಿಗೆ ಬಿದ್ರಿ. ಮಣ್ಣು ಮುಚ್ಚೋದೊಂದೇ ಬಾಕಿ. ನಿನ್ನೂ ಮುಗಿಸ್ತೀನಿ, ನಿನ್ನ ಗಂಡನ್ನೂ ಮುಗಿಸ್ತೀನಿ, ಚಿಗವನ್ನು ಮುಗಿಸ್ತೀನಿ. ಹೆಂಗವ್ ನೋಡ್ರ 3 ಮುತ್ತುಗಳು ವಾಪಸ್ ಭೂಮಿಗೆ ಹೊಂಟೋಗ್ಬಿಡ್ಬೇಕು. ರಾಣಿ ಏನೋ ನನಗೆ ಯಾವ ತೊಂದರೆನೂ ಇಲ್ಲ, ಇಲ್ಲಿ ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಬಿಟ್ಲು. ಆದರೆ ನನ್ನ ಮನಸ್ಸೇ ಯಾಕೋ ಕೇಳ್ತಾನೆ ಇಲ್ಲ. ಅವಳಿಗೇನಾದರೂ ತೊಂದರೆ ಆಗ್ಬಿಟ್ರೆ ಅಂತ ಭಯ ಆಗ್ತಿದೆ. ರಾಣಿ, ನೀನಲ್ಲಿ ನೆಮ್ಮದಿಯಾಗಿರ್ತೀಯ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಅಯ್ಯೋ, ನಿನ್ನ ಸಮಸ್ಯೆನ ನಾನು ಹೇಗೆ ಬಗೆಹರಿಸ್ಲಿ? ಅಥವಾ ನಿನಗಲ್ಲಿ ಏನು ತೊಂದರೆನೇ ಇಲ್ವಾ? ಒಂದು ಗೊತ್ತೇ ಆಗ್ತಿಲ್ಲ. ಮನಸ್ಸೆಲ್ಲ ಒಂಥರ ದುಃಖ ಆದಂಗೆ ಅನ್ನಿಸ್ತಿದೆ. ನಾನು ಏನು ಮಾಡಲಿ? ನಾನು ಏನು ತಪ್ಪು ಮಾಡಿದೆ ಅಂತ ಇಷ್ಟೇನ ಇವಾಗ ಮಾತಾಡ್ತಿದ್ದೀರಾ? ಅಬ್ಬೋ, ಏನು ತಪ್ಪು ಮಾಡಿದೆ ಅಂತ ಕೇಳ್ತಿದೀಯಲ್ವ ಮಹಾರಾಣಿ? ನೀನು ಈ ಪೆದ್ದನ ಮಗನ ಮದುವೆ ಮಾಡ್ಕೊಂಡಿದ್ದೇ ಮೊದಲನೇ ತಪ್ಪು. ಎಲ್ರಿಗೂ ಫೋನ್ ಮಾಡಾಯ್ತಕ್ಕಲ್ಲ, ಇನ್ನು ಉಳಿದವಳು ನಮ್ಮ ರಾಣಿ ಮಾತ್ರ. ಅವಳಿಗೂ ಫೋನ್ ಮಾಡ್ಬಿಡ್ಲಾ? ರಾಣಿಗೆ 100 ಕೆಲಸ ಇರ್ತದೆ. ಆಸ್ತಿ ಕೊಪ್ಪಲು ಅರಮನೆ ಕೆಲಸ ಅಂದ್ರೆ ಏನು ಹೊಸಿ ಇರ್ತದ ಹೇಳು? ಅದೇ ಮತ್ತೆ ನೀನೇನೋ ನಾವಿಬ್ರು ಕೆಲ್ಸಕ್ಕಿದೀವಿ ಅಂತ ಮೊಬೈಲ್ ನೋಡ್ತಾ ಕೂತಿದ್ಯಾ. ನಿನ್ನಂಗೆ ಫ್ರೀ ಆಗಿ ಇರ್ತಾಳೆ ಅನ್ಕೊಂಡಿದ್ಯಾ? ಜಲ ನನ್ನ ಮಕ್ಕಳ, ನಾನೇನು ಕಾಲೇಜ್ ಹೋಗೋ ಆಯ್ಕ್ಲಂಗೆ ಮೊಬೈಲ್ ಹಿಡ್ಕೊಂಡು ಕೂತೀನ? ಅಲ್ಲ ಬೇಬಿ ಗಬ್ಬಿ ಅನ್ಕೊಂಡು. ಅಯ್ಯ ನಿಮ್ಮಣ್ಣ, ನನ್ನ ತಂಗಿಗೆ ಫೋನ್ ಮಾಡಕ್ಕೆ ನಿಮ್ಮನ್ನೇನಲ್ಲ ನಾನು ಕೇಳೋದು, ನಾನೇ ಫೋನ್ ಮಾಡ್ತೀನಿ. ಫೋನ್ ಹೋಯ್ತಿಲ್ಲ. ಆಸ್ತಿ ಆಸ್ತಿ ಅಂತ ಒಳ್ಳೆ ಮನ್ಸಿರೋರ್ನ ಗೋಳೈಕೋಬೇಡ್ರಪ್ಪ, ನಿಮಗೆ ಒಳ್ಳೇದಾಗೋದಿಲ್ಲ. ತಕಳಪ್ಪ, ಚಿಗವ ಡೈಲಾಗ್ ಕೇಳಿಸ್ಕೊಡ್ರ? ಏ ಚಿಗವ, ಆಸ್ತಿ ಆಸ್ತಿ ಅಂತ ನಾವು ನಿನ್ನ ಗೋಳೈಕೊಳ್ಳಿಲ್ಲ. ಆಸ್ತಿ ಕೊಡದೆ ನೀನೇ ನಮ್ಗೆ ಹಿಂಸೆ ಕೊಟ್ಬಿಟ್ಟಿದ್ಯಾ. ನಿನ್ನ ಸೊಸೆ ಹತ್ರ ಸೈನ್ ಹಾಕ್ಸ್ಕೊಡು ಅಂದೆ, ಹಾಕ್ಸ್ಕೊಟ್ಟ? ಇಲ್ಲ ಅಲ್ಲ, ಹಂಗೆಯ ಹಣ ಅಂದ್ರೆ ಹೆಣ ಕೂಡ ಮೇಲೆ ಕೂತ್ಕೊಬಿಡ್ತದೆ. ಮೈಮನಿ 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 ಅಂತ ಮತ್ತೆ ಮಲಿಕಬಿಡ್ತದೆ. ಅಣ್ಣ, ಆಸ್ತಿ ಪತ್ರದ ಮ್ಯಾಗ ಸೈನ್ ಹಾಕಿದ್ಮ್ಯಾಕೆ ಇವ್ರು ತಾವು ಇನ್ನೇನು ಮಾತು ಒದ್ದೋಡ್ಸು. ಏನ್ ಮುಖ ನೋಡ್ತಾ ನಿಂತಿದ್ದೀವಿ? ಹೋಗಿ ಕೊಟ್ಟಿಗೆನಲ್ಲಿ ಬಿದ್ಕೊಳ್ಳಿ. ಒಳ್ಳೆ ಮುಹೂರ್ತ ನೋಡಿ ನಿಮ್ಮನ್ನ ಕೇಳಿಸ್ಲಿಲ್ವಾ ಹೇಳಿದ್ದು? ನಡೀರಿ. ಫೋನ್ ಮಾಡಿದ್ದಾನೆ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಎತ್ತ ಏನಂತ ಕೇಳೊಂದು. ಹಲೋ ಹಲೋ, ನಾನು ಮಾರಿಗುಡಿಯಿಂದ ಶಿವ ಮಾತಾಡ್ತಿರೋದು. ಚಂದಾಗಿದ್ದೀರಾ? ಅದೇ ನಾನು ರಾಣಿಗೆ ಫೋನ್ ಮಾಡಿದ್ದೆ, ಅವ್ರು ಫೋನ್ ಹೋಯ್ತಿಲ್ಲ. ಹೊಸಿ ಅವ್ರಿಗೆ ಕೊಡಕಾಯ್ತದ? ಅದು ಅವಳೆಲ್ಲೋ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಬಂದ ತಕ್ಷಣ ನಾನೇ ಮಾಡಿಸ್ತೀನಿ. ಸರಿ ಕಣದ. ಅಯ್ಯೋ, ಇವಳೇನಾರು ಆಗಿ ಕೊಟ್ಬಿಟ್ರೆ
ಮಾರಿಗುಡಿಯಿಂದ ಶಿವಣ್ಣ 6 ಕಡೆ ಬಂದ್ಬಿಟ್ಟು ಕತ್ತರಿಸ್ಬಿಡ್ತಾರಲ್ಲಪ್ಪ. ಹಲೋ ರಾಣಿ ರಾಣಿ ಅಣ್ಣ, ಸಂದಾಗಿದ್ಯಾ? ಅದು ಫೋನ್ಯಾಗೆ ಒಂದೇ ಕಡ್ಡಿ ಇತ್ತಲ್ಲ, ಅದಕ್ಕೆ ಫೋನ್ ಬಂದಿಲ್ಲ. ಅಣ್ಣ, ಅದಕ್ಕೆ ನೀನು ರತ್ನಕ್ಕ ರಮ್ಯಾ ಎಲ್ರು ಸದ್ದಾಗಿದ್ದೀರಾ? ಅಯ್ಯೋ ಅದನ್ನೇ ನಾವ ಕೇಳ್ತೀಯಾ? ಎಲ್ರು ಬಂಗಾರದಂಗವ್ರೆ. ನಿಂಗೆ ಇನ್ನೊಂದು ಖುಷಿ ಹೇಳ್ಬೇಕು ಅಂತ ಫೋನ್ ಮಾಡಿದೆ. ನಿಮ್ಮ ಅತ್ತಿಗೆ ನಂಗೆ ಗಿಫ್ಟ್ ಅಂತ ಒಂದು ಮೊಬೈಲ್ ಫೋನ್ ಕೊಡ್ತಾವಳೆ. ಅದ್ರಾಗೆ ವಿಡಿಯೋ ಕಾಲೆಲ್ಲ ಮಾಡ್ಬೋದು. ನಾನಿವಾಗ ನಿನ್ನ ನೋಡ್ಬೇಕು ಅಂದ್ರೆ ಅಲ್ಲಿ ಗಂಟ ಬರ್ಬೇಕು ಅಂತಾನೆ ಇಲ್ಲ, ನಿಂಗೆ ವಿಡಿಯೋ ಕಾಲ್ ಮಾಡಿ ಮಕ ನೋಡೋದೆಯ. ನಂಗಂತೂ ಖುಷಿ ಆಗ್ಬಿಟ್ಟೈತೆ. ಬೆಳಿಗ್ಗೆಯಿಂದ ಎಲ್ರಿಗೂ ವಿಡಿಯೋ ಕಾಲ್ ಮಾಡ್ತಾ ನಿಂತೀವಿ ನಾನು ಇಲ್ಲಿ ಅಂಗಡಿನಾಗೆ. ಅಣ್ಣ, ನೀನ್ ಖುಷಿಯಾಗಿದ್ದೀನಿ ಅಂದಲ್ಲ, 100 ಜನ್ಮಕ್ಕಾಗಷ್ಟು ನೆಮ್ಮದಿ ಒಂದೇ ಗಳಿಗೆಗೆ ಸಿಕ್ಬಿಡ್ತು. ನೀನು ಅತ್ಗೆ ರತ್ನಕ್ಕ ರಮ್ಯಾ ಎಲ್ರೂ ಖುಷಿಯಾಗಿರ್ಬೇಕು. ನಗು ಅನ್ನೋದು ನಿಮ್ಮ ಮನೇಲಿ ಶಾಶ್ವತವಾಗಿರ್ಬೇಕು. ಅಲ್ಲ ಕಣವ, ಎಲ್ರು ಸಂದಾಗಿರ್ಬೇಕು ಅಂತೀವಳಿ, ನಿನಗೆ ನೀನೇ ಹೇಳ್ಕೊಳ್ಳಿಲ್ವಲ್ಲವ? ಏ, ನಂಗೇನಾಗೈತಣ್ಣ? ಈ ಮನೆನಾಗೆ ರಾಣಿ ಮಾರಾಣಿ ಹಂಗಿವ್ರಿ ನಾನು. ನೋಡು, ಖುಷಿಗೆ ಕಣ್ಣೀರೇ ಬರ್ತೈತೆ. ಹೊಟ್ಟು ನೆಮ್ಮದಿಯಾಗಿವ್ನಿ. ಖುಷಿ ಆಯ್ತು ಕಣವ, ಖುಷಿ ಆಯ್ತು. ಅಣ್ಣನಾಗಿ ನಂಗೆ ಇದೇನು ಸೌಭಾಗ್ಯ ಬೇಕನವ? ಸರಿ ಕಣವ, ನಿನ್ನ ಖುಷಿನೇ ನನ್ನ ನೆಮ್ಮದಿ. ಆಯ್ತು, ನಾನು ಮಡಗ್ಲಾಂಗಾರೆ. ರಾಣಿ ಖುಷಿ ಆಗವಳೆ. ಮೊಬೈಲು ಕಂಡ್ರಲ್ಲ. ಅತ್ತೆ ದೊರೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಯ್ತದ? ಜೀವನ ಅನ್ನಕ್ಕೆ ಇದೆಲ್ಲ ಇದ್ದಿದೆಯ. ನಡೀರಿ ಹೋಗುಮ್ಮ. ಏಯ್, ಎಲ್ಲೋಗ್ತಾ ಇದ್ದೀರಾ? ಮೊದಲು ಆ ಒಡವೆಗಳನ್ನೆಲ್ಲ ಬಿಚ್ಕೊಡು. ನೀವೇನ್ ಮುಖ ನೋಡ್ತಾ ಇದ್ದೀರಾ? ನಾಟಕಕ್ಕೆ ಅಂತ ಕೊಟ್ಟಿರೋ ಒಡವೆ ಇದು. ಏಯ್, ಸ್ಪೆಷಲ್ ಆಗಿ ಹೇಳ್ಬೇಕಲ್ಲ, ಬಿಚ್ಚ. ಅಣ್ಣ ಚೈನು. ಏಯ್, ಚೈನ್ ಬಿಚ್ಲಾ. ಏಯ್, ಎತ್ಕೊಡ. ಏಯ್, ಆ ಮಾಂಗಲ್ಯನ ಬಿಚ್ಕೊಡೆ. ಅಕ್ಕ, ನಿಮ್ ಕೈ ಮುಗಿತೀನಿ, ಏನ್ ಬೇಕಾದ್ರೂ ಕೇಳಿ. ನನ್ನ ಮಾಂಗಲ್ಯ ಮಾತ್ರ ಕೇಳ್ಬೇಡಿ ಅಕ್ಕ. ನಿಮ್ಗಮ್ಮ ಅಂತೀನಿ. ಸರಿ ಹೋಗೋ. ನೋಡ, ಇನ್ಮೇಲೆ ಹೀಗೆಲ್ಲ ಬಟ್ಟೆ ಹಾಕೊಳ್ಳೋಗಿಲ್ಲ. ಪೆದ್ದನ್ ಹೆಂಡತಿ ಹೇಗಿರ್ಬೇಕು ಹಾಗೇ ಇರ್ಬೇಕು. ನಿಮ್ಗೂ ಅಷ್ಟೇ, ಹಳೆ ಬಟ್ಟೆನೆಲ್ಲ ಹಾಕೊಳ್ಳಿ, ಹೋಗಿ. ಗಾಳಿಗೆ ಗಂಧ ಸೇರಿದ ಮೇಲೂ ಮೂಡಲಿಲ್ಲ ಪರಿಮಳ, ಬರಿದಾಯ್ತು ಮನದ ಹಂಬಲ. ಮಣ್ಣಿನ ದೋಣಿಯಲ್ಲಿ ನದಿನ ದಾಟೋದೆಲ್ಲಿ, ಬಿಸಿಲನ್ನು ಸೊಕಿದ ಮೇಲೂ ಅರಳಲಿಲ್ಲ
ಎಂಬ ಮಳೆಯ ಬಿಲ್ಲು ಮಬ್ಬಾಗಿ ಅಳಿಸೋಯ್ತು ಬಣ್ಣ ನಾಳಿಗೆ ಗಂಧ ಸೇರಿದ ಮೇಲೂ ಮೂಡಲಿಲ್ಲ ಪರಿಮಳ ಬರಿದಾಯ್ತು ಮನದ ಹಂಬಲ. ಅಮ್ಮೇ ಇದೇನು ಆಶ್ಚರ್ಯ ಅಂತೀನಿ, ಸಿಗುಂತಾವ ಏನು ಹೇಳ್ದೇನ ಹೊಂಟೋಗ್ಬಿಟ್ಲು. ಇದು ನಿಮ್ಮ ಹೆಂಡತಿ ಮಾಡಿರೋ ಪ್ಲಾನು. ಇವಳಿಗೆ ಲೆಕ್ಕ ಬರಲ್ಲ, ಮೊಬೈಲ್ ಬಳಸಕ್ಕೆ ಮೊದಲೇ ಗೊತ್ತಿಲ್ಲ, ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ, ಧೈರ್ಯ ಅಂತ ಮೊದಲೇ ಇಲ್ಲ. ಇದನ್ನೆಲ್ಲ ನೋಡಿದೆ ಅವಳು ಈ ಮನೆ ಸೊಸೆ ಆಗಬೇಕು ಅಂತ ಹುಡುಕಿ ಕರ್ಕೊಂಡು ಬಂದಿರೋದು. ಇನ್ನು ನಾವು ಸೇಫು. ನಾವು ಎಷ್ಟೇ ಹೊಡೆದ್ರು ಬಡಿದ್ರು ಅವಳು ಮಾತ್ರ ಅವಳ ಅಣ್ಣ ಮತ್ತು ಅತ್ತಿಗೆ ಹತ್ರ ಬಾಯ್ ಬಿಡಲ್ಲ. ಬೇಷ್ ಕಣ ಇಂದ್ರ, ಬೇಷ್. ಮಾಸ್ತಿ ಕೊಪ್ಪಲು ವಂಶಕ್ಕೆ ತಕ್ಕ ಸೊಸೆ ನೀನು. ಆಸ್ತಿ ಪತ್ರಕ್ಕೆಲ್ಲ ಸೈನ್ ಮಾಡಿಸ್ಕೊಂಡು ಆಯಿತು. ಇನ್ನು ರಿಜಿಸ್ಟರ್ ಮಾಡಿಸ್ಬಿಟ್ರೆ ಆಹಾ ನೆಮ್ಮದಿಯಾಗಿರ್ಬೋದು. ಹಂಗೆ ಅವರನ್ನೂ ಮೇಲಕ್ಕೆ ಕಳಿಸ್ಬಿಟ್ರೆ ಅವರನ್ನು ನೆಮ್ಮದಿಯಾಗಿರೋ ಥರ ಮಾಡ್ಬೋದು. ಆಮ್ಯಾಕೆ ನಾನು ಕೂಡ ಪಾರು ಜೊತೆ ನೆಮ್ಮದಿಯಾಗಿರ್ಬೋದು. ಅದಾದ್ಮ್ಯಾಕೆ ನಿನಗೆ ಕೆರೆದಲ್ಲಿ ಹಾಕ್ಮೇಲೆ ನಾನು ನೆಮ್ಮದಿಯಾಗಿರ್ಬೋದು. ಫೋರ್ ಪೀಪಲ್. ರಾಣಿ, ನಿಜವಾಗ್ಲೂ ಶಿವುಗೆ ವಿಷಯ ಗೊತ್ತಾಗ್ಲಿಲ್ಲ ಅಂತೀರಾ? ಛತ್ರಿ, ನಾಯಿಗೆ ಹಳಸಿದ ರೊಟ್ಟಿ ವಾಸನೆನೂ ಗೊತ್ತಾಗುತ್ತೆ, ಹಸಿ ಮಾಂಸದ ವಾಸನೆನೂ ಗೊತ್ತಾಗುತ್ತೆ. ಹಂಗಂತ ಹಳಸಿದ ರೊಟ್ಟಿ ಹಸಿ ಮಾಂಸ ಒಂದೇ ಆಗುತ್ತೇನೋ? ಅಯ್ಯೋ ದಣಿ, ಈ ವರ್ಷದಿಂದ ನಿಮ್ಮ ತಾವು ಕೆಲಸ ಮಾಡ್ತಾ ಇವ್ನಿ, ಆದರೆ ನೀವು ಹೇಳೋ ಮಾತು ಈ ಬುಲ್ಡೆ ಒಳಗೆ ಹೋಗಕ್ಕೆ ಇಲ್ಲ. ಈಗ ಶಿವು ಮನಸ್ಸಿನಲ್ಲಿ ಅವ್ರ ಅಮ್ಮನ ಚಿತ್ರ ಇದೆ, ಆದರೆ ಅವ್ರ ಅಮ್ಮ ಇರೋದೆಲ್ಲಿ? ನಿಮ್ಮ ತಾವ ಅಲ್ವಾ? ಶಿವುಗೆ ಒಂದು ಪಕ್ಷ ಅಮ್ಮನ ಮೇಲೆ ಪ್ರೀತಿ ಇದ್ದು ಅವ್ರ ಅಮ್ಮನ ಹುಡುಕ್ತಾ ಇದ್ದರೆ ಯಾವ ಹೆಂಗಸರನ್ನು ಕಂಡ್ರು ಅವನಿಗೆ ಅಮ್ಮ ಅಂತಲೇ ಅನಿಸುತ್ತೆ. ಆದರೆ ಶಿವು ಮನಸ್ಸಿನಲ್ಲಿರೋದೇನು? ಖಾರ ಮಸಾಲೆ ಅಲ್ಲವ್ರ? ಆ ಖಾರ ಮಸಾಲೆ ಅರ್ದು ಅವನ ತಲೆಗೆ ಮೆತ್ತಿದ್ದು ಯಾರು? ನಾನೇ ಅಲ್ವೇ? ಕೊಂಟು ಕುದುರೆಗೆ 8 ಲಗಾಮ್ ಹಾಕಿ ಎಡ ಅಂದರೆ ಎಡ, ಬಲ ಅಂದರೆ ಬಲಕ್ಕೆ ತಿರುಗಿಸೋಂಥ ಸಾರ್ತಿ ನಾನು. ಒಂದು ವೇಳೆ ಶಿವುಗೆ ಅವ್ರ ಅಮ್ಮನ ಮೇಲೆ ಮನಸ್ಸಿದ್ದು ಹುಡುಕಿದ್ರು ಕೂಡ ಅವ್ರ ಅಮ್ಮ ಸಿಕ್ಕರೆ ಅವನಿಗೆ ಅವಳೇ ಅವ್ರ ಅಮ್ಮ ಅನ್ನೋದಕ್ಕೆ ತುಂಬ ಹೊತ್ತಬೇಕಾಗುತ್ತೆ. ಅಂದರೆ ಎಲ್ಲರೂ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತಾರೆ, ಆದರೆ ನೀವು ಕೊಂಕಣನೇ ಮಡಿಕೊಂಡು ಮೈಲಾರನೇ ಕರ್ಕೊಂಬಂದ್ಬಿಟ್ಟಿದ್ದೀರಿ. ಅಪ್ಪ, ಯಾರಾದ್ರೂ ನೀರು ಕೊಡ್ರಪ್ಪ, ಯಾರಾದ್ರೂ ನೀರು ಕೊಡ್ರಪ್ಪ. ಏಯ್, ಏನೇನು ಪ್ರಾಬ್ಲಮ್ಮು? ದಿನ ರಾತ್ರಿ ಆಗಲು ನಿದ್ದೆ ಇಲ್ದಂಗೆ ಕಾಯ್ತಾ ಇದ್ದೀವಿ, ಮಧ್ಯರಾತ್ರಿ ಎಲ್ಲ ಡಿಸ್ಟರ್ಬ್ ಮಾಡ್ತೀಯಲ್ಲ. ಕೆಮ್ಮಿ ನೀರು ಸುಸ್ತಾ ಇದೆ, ಸ್ವಲ್ಪ ನೀರು ಕೊಡ್ರಪ್ಪ. ಏನು ತಪ್ಪಿಸ್ಕೊಂಡು ಹೋಗಿ ಪ್ಲಾನ್ ಮಾಡ್ತೀರಾ? ಆ ದೇವರೇ ಬಂದ್ರು ಇಲ್ಲಿಂದ ನೀನು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ನೀನು ಆ ದೇವ್ರ ಹತ್ರ ಹೋಗ್ಬೇಕಷ್ಟೇ. ಅಲ್ಲಪ್ಪ, ಒಂದು ಲೋಟ ತಗೊಂಡು ನೀರು ಕುಡಿಯೋಕ್ಕೂ ನಂಗೆ ಶಕ್ತಿ ಇಲ್ಲ. ಅಂಥದ್ರಲ್ಲಿ ತಪ್ಪಿಸ್ಕೊಂಡು ಹೇಗಪ್ಪ ಹೋಗ್ಲಿ? ನೀರು ಕೊಡ್ರಪ್ಪ. ಬರ್ತಾ ನೀರು ತೊಂಬರೋ ನೋಡೋಣ. ಕುಡಿ. ನೆಮ್ಮದಿಯಾಗಿ ನೀರು ಕುಡಿಯೋಳು ನೀನು. ಮುಂದೆ ನಿನ್ನ ಮಕ್ಕಳು ಸತ್ತಾಗ ಅವ್ರ ಬಾಯಿಗೆಲ್ಲ ನೀರು ಬಿಡೋದು ನೀನೇ. ಪಾಪ, ತಾಯಿ ಬದುಕಿದ್ದಾಗ ಮಕ್ಕಳೆಲ್ಲ ಅವ್ರ ಕಣ್ಮುಂದೆನೇ ಸಾಯಬಾರ್ದು. ಉಸಿರಾಡೋಕ್ಕೆ ಕಷ್ಟ ಆಗಿದೆ. ಇದ್ದಾಳಮ್ಮ. ಅಮ್ಮ, ಅಮ್ಮ ಏನಾಗ್ತಿದೆ ಹೇಳಿ? ಬನ್ರಲ್ಲ ಬೇಗ. ಏನ್ರೋ, ಏನಾಯ್ತು? ನೀರು ಕೇಳಿದ್ರು ಕಣ, ಕುಡಿಸ್ತೆ. ಇದ್ದಕ್ಕಿದ್ದಂಗೆ ಎದುಸಿರು ಬಂದು ಆಗ್ಬಿಟ್ಟು ಕಣ್ಲ. ನೆತ್ತಿಗೇರಿರ್ಬೇಕು, ತಡಿ ನೋಡೋಣ. ಏಯ್ ಗುರು, ಇನ್ನು ಕಾಯ್ದಿರ ಆಗಲ್ಲ. ಯಜಮಾನ್ರಿಗೆ ಫೋನ್ ಹಾಕ್ತೇನೆ. ಬೇಗ ಬೇಗ ಫೋನ್ ಮಾಡು, ಸತ್ಕಿತ್ತೋದ್ರೆ ನಮ್ಮ ತಲೆ ಮೇಲೆ ಬರ್ತದೆ. ಹೊತ್ತಿಲ್ದ ಹೊತ್ತಲ್ಲಿ ಕೊತ್ತಿ ಮರಿ ಹಾಕ್ತು ನನಗೆ ಇವ್ರು ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದಾರೆ?
ಹೇಳ್ರ ಯಜಮಾನ್ರೆ ಶಾರದಮ್ಮ ಇದ್ದಕ್ಕಿದ್ದಂಗೆ ಉಪ್ಸ ಬಂದಂಗೆ ಆಡ್ತಾವಳೆ. ಉಪ್ಸು ತಗೊಳಕ್ಕಾಗ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆಗ್ಲೋ ಈಗಲೋ ಅನ್ನಂಗವಳೆ. ಏಯ್, ನೀವು ಹೆದರ್ಕೊಂಡು ಅವಳು ಸತ್ಕಿಟ್ಟು ಹೋಗ್ತಾಳೆ ಅಂತ ಯಾರಾದರೂ ಡಾಕ್ಟರ್ ಗಿಟ್ಟು ಕರ್ಸೋದಕ್ಕೆ ವ್ಯವಸ್ಥೆ ಮಾಡಕ್ಕೆ ನೋಡಬೇಡಿ. ಆಯ್ತಾ? ಅವಳು ಅಲ್ಲೇ ಇರಲಿ, ನಾನು ಡಾಕ್ಟ್ರನ್ನ ವ್ಯವಸ್ಥೆ ಮಾಡ್ತೀನಿ. ಹಲೋ ಡಾಕ್ಟ್ರೇ, ಈ ಮಾರಿಗುಡಿನಲ್ಲಿ ಒಬ್ಬಳು ಹಳೇ ಕೆಲಸದವಳಿದ್ದಾಳೆ ನಮ್ಮ ತೋಟದಲ್ಲಿ. ಅವಳಿಗೆ ಸಿಕ್ಕಾಪಟ್ಟೆ ಉಪ್ಸ ಆಗ್ಬಿಟ್ಟಿದೆ. ಬರೋಕ್ಕಾಗುತ್ತಾ ಈಗಲೇ? ಅಯ್ಯೋ, ಹೆಂಗಾದ್ರೂ ಮಾಡಿ ಬನ್ನಿ ಡಾಕ್ಟ್ರೇ, ಅದೇನಾಗುತ್ತೋ ನಾನು ನೋಡ್ಕೊತೀನಿ. ಆಗೋದೇ ಇಲ್ವಾ? ಸರಿ ಬಿಡಿ. ಮಾಮೂಲಿ ಡಾಕ್ಟ್ರು ಬರಲ್ಲ ಅಂತ ಅವನೊಂದು ದಣಿ ಗೋರ್ಮೆಂಟ್ ಡಾಕ್ಟರ್ನಾಗೆ ಆ ಹೆರಿಗೆ ಡಾಕ್ಟ್ರು ಒಬ್ರು ಅವಳಲ್ಲ. ಅದೇ ಅವ್ನ ಮಗನ ಗಲಾಟಿನಲ್ಲಿ ನೀವು ಸಹಾಯ ಮಾಡಿದಾಗ ಏನು ಬೇಕಾದ್ರೆ ಸಹಾಯ ಬೇಕಾದ್ರೆ ಬನ್ನಿ ಅಂತಿದ್ರಲ್ಲ, ಅವಳ ನಂಬರ್ ಇದೆ, ಇರು. ಹಲೋ ಡಾಕ್ಟರಮ್ಮ, ಕ್ಷಮಿಸ್ಬಿಡಿ, ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಕೆಲಸ ನಮಗೆ ತುಂಬ ಉತ್ಸ ಬಂದ್ಬಿಟ್ಟಿದೆ. ನೀವು ತಕ್ಷಣ ಬಂದರೆ. ಅಯ್ಯೋ, ಟ್ರಾನ್ಸ್ಫರ್ ಆಗೋಯ್ತಾ? ಸರಿ ಬಿಡಿ. ಓಕೆ ಬಿಟ್ಲು ಕಣ್ರು. ಇದು ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಯಾರು ಸಿಗ್ತಾ ಇಲ್ಲ, ನೀವು ನೋಡ್ಕೊತಾ ಇರಿ. ಯಜಮಾನ್ರೆ, ಶಾರದಮ್ಮಗೆ ಎಚ್ಚರ ತಪ್ಪಾಗಿದೆ, ಮಾತು ಆಡ್ತಿಲ್ಲ. ಓ, ಉಸಿರಾಡ್ತಿದ್ದಾಳೋ ಇಲ್ವೋ ನೋಡ್ರು. ಉಸಿರೈತೆ, ಅದ್ರ ಕಣ್ಣು ಬಿಡ್ತಾ ಇಲ್ಲ ಯಜಮಾನ್ರೆ. ಸರಿ ಆಯಿತು, ನೀವು ಗಾಬರಿ ಆಗಬೇಡಿ. ಕಣ್ಗಳೇ, ನನ್ಗೆ ಯಾಕೋ ಶಾರದಮ್ಮ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಏನಾರ ಪ್ಲ್ಯಾನ್ ಮಾಡ್ತಾವಳ ಹೆಂಗೆ ಅಂತ. ಏ ಛತ್ರಿ, ಅವಳು ಏನೇ ಮಾಡೋದು ನಾವು ಅವಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಅವಳೇನಾದರೂ ತಪ್ಪಿಸ್ಕೊಂಡ್ರೆ ಆ ಶಿವು ಈ ವೀರಭದ್ರನ ಮಣ್ಣಲ್ಲಿ ಹೂತು ಸಮಾಧಿ ಮಾಡಿಬಿಡ್ತಾನೆ ಕಣೋ. ಅಡಿ ಹೋಗೋಣ. ಆಮೇಲೆ ಆ ಊರಿನ ಜನ ಅಲ್ಲ ಆ ರಾಕ್ಷಸನ ಹೆಂಗ್ ಸಾಯಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಆ ಊರಿಗೊಬ್ಬ ಪುಣ್ಯಾತ್ಮ ಬರ್ತಾನಂತೆ. ಅವನು ಬಂದು ಹೇಳ್ತಾನೆ, ಆ ರಾಕ್ಷಸನ ಜೀವ ಅವನ ಜೇಬ್ನಾಗಿರೋ ಒಂದು ಮೊಬೈಲ್ನಾಗೈತೆ, ಮೊದಲು ಅದನ್ನ ನಾಶ ಮಾಡಿ ಅಂತವ. ರಾಕ್ಷಸನ ಹತ್ರ ಮೊಬೈಲ್ ಹೆಂಗ್ ಬಂತು ಮಾವ? ಪಾರು, ಮೊದಲು ರಾಕ್ಷಸ ಹೆಂಗ್ ಬಂದ ಅಂತ ಕೇಳ್ದ ಪಾರು? ಇಲ್ಲ. ಮತ್ ಮೊಬೈಲ್ ಯಾಕೆ ಕೇಳ್ತೀಯಾ? ಸುಮ್ಕೆ ಹೂ ಅನ್ನೋ ಪಾರು. ನೀನ್ ಏನ್ ಹೇಳಿದ್ರು ನಾವು ಹೂ ಅಂತೀವಿ. ಕಂಟಿನ್ಯೂ. ಅದು ಮತ್ತೆ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಯಾಮ್ಸಿಯೋ ಏನ್ ಬೇಕಾನ ಹೇಳ್ಬೋದು. ಯು ಪ್ರಾಬ್ಲಮ್ಸ್. ನೋ ಪ್ರಾಬ್ಲಮ್ಸ್ ಮೀ. ಪ್ಲೀಸ್ ಕಂಟಿನ್ಯೂ ಯು. ಅಣ್ಣನ ಜೊತೆ ಸೇರ್ಕೊಂಡು ನಿಮಗೆ ಗೊತ್ತಿರೋ ಇಂಗ್ಲಿಷ್ನು ಮರ್ತೋಗ್ತಿದ್ದೀರಾ ನೀವು. ಇಲ್ಕಂಡ್ ಕುಸೆ, ನಾನು ಚಿಕ್ಕ ವಯಸ್ಸಿನಾಗಿದ್ದಾಗ ಸಂದಾಗಿ ಇಂಗ್ಲಿಷ್ ಮಾತಾಡ್ತಿದ್ದೆ. ಬೇಕಿದ್ರೆ ಅಪ್ಪನ ಕೇಳಿ ನೋಡು. ಹಲೋ ಬಾಸ್, ಐ ಸ್ಮಾಲ್, ಯು ಸ್ಮಾಲ್, ಐ ಇಂಗ್ಲಿಷ್, ಯು ಅಂಡರ್ಸ್ಟ್ಯಾಂಡ್. ಎಸ್ ಆಲ್ ಸಾರಿ. ಅಪ್ಪಯ್ಯ ಮತ್ತಲ್ಲಿದ್ದಾಗ ಇಂಗ್ಲಿಷ್ ಮೇಸ್ಟರ್ ಆಗ್ಬಿಡ್ತಾರೆ. ಮಾವ, ನಿನ್ ಕತೆ ಸಾಕು. ನಿಂದು ನಿಮ್ಮ ಅಪ್ಪನ ಇಂಗ್ಲಿಷ್ ನನ್ನ ಕೈಲಿ ಕೇಳಕ್ ಆಗ್ತಿಲ್ಲ. ಇದ್ ನಡೀರಿ ಮಲ್ಕೊಳ್ಳೋಣ. ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಶನಿ ಸಿಂಗಣಾಪುರ ಅನ್ನೋ ಊರಲ್ಲಿ ಯಾವ ಮನೆಗೂ ಯಾವ ಅಂಗಡಿಗೂ ಬಾಗ್ಲುಗಳೇ ಇಲ್ವಂತೆ, ಆದ್ರೂ ಅಲ್ಲಿ ಕಳ್ತನನೇ ಆಗಲ್ವಂತೆ. ಅಲ್ಲಿರೋದು ಯಾರವ್ವ? ಶನಿ ಮಹಾತ್ಮ. ಅದ್ಯಾವ್ರ ಶಕ್ತಿ ಹಂಗೈತೆ. ಇದೇನವ, ಶನಿ ಮಹಾತ್ಮನ ಹೆಸರು ಹೇಳ್ತಿದ್ದಂಗೆ ಈಟೊತ್ನಾಗ ಕಾಗೆ ಕೂಗ್ತೈತೆ. ಅಲ್ಲ ಮಾವ, ಇಷ್ಟೊತ್ತಲ್ಲಿ ಕಾಗೆ ಕೂಗುತ್ತಾ? ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ಇಷ್ಟೊತ್ತಲ್ಲಿ ಕಾಗೆ ಕೂಗೋದು ಕೇಳಿಸ್ಕೊತಿರೋದು. ಹಂಗಾರೆ ಯಾರೋ ನೆಂಟ್ರು ಬತ್ತವ್ರೆ ಅಂತ ಅರ್ಥ.
ನೆಂಟ್ರ? ನಾನು ಕಾಗೆ ಬಗ್ಗೆ ಮಾತಾಡ್ತಿರೋದು. ಅಣ್ಣನೂ ಅದೇ ಹೇಳಿದ್ದು ಅದಕ್ಕೆ. ನಮ್ಮ ಕಡೆ ಕಾಗೆ ಕೂಗಿದ್ರೆ ಮನೆಗೆ ಯಾರಾದ್ರೂ ನೆಂಟರು ಬರ್ತಿದಾರೆ ಅಂತ ಅರ್ಥ. ನಮ್ಮ ಮನೆಗೆ ಬರುವಂಥ ನೆಂಟ್ರು ಯಾರಿದ್ದಾರೆ ಮಾವ? ಐಡಿಯಾ ಅಂಕಲು, ಮಂಜಿ ಅವರು ಊರಲ್ಲೇ ಇಲ್ಲ. ಅದು ಬಿಟ್ಟರೆ ಇನ್ನೆಲ್ಲರೂ ಇದೇ ಊರಲ್ಲಿ ಇದ್ದಾರಲ್ಲ ಮಾವ. ಇನ್ಯಾರು ನೆಂಟ್ರಿದ್ದಾರೆ ನಮಗೆ? ಇಲ್ಲ ಕಣವ, ಕಾಗೆ ಸುಮ್ಕೆ ಕೂಗಕ್ಕಿಲ್ಲ. ನಮ್ಮ ಹತ್ರದವರು ದೂರದಿಂದ ಬರೋದಿದ್ರೆ ಅದು ಸೂಚನೆ ಕೊಡುತ್ತೆ. ಇದು ದೇವರಾಣೆಗೂ ಸತ್ಯ. ಏನೋಪ್ಪ, ಈ ಹಳ್ಳಿ ನಂಬಿಕೆಗಳು ನೋಡ್ತಿದ್ರೆ ನನಗಂತೂ ಆಶ್ಚರ್ಯ ಆಗತ್ತಪ್ಪ. ಆಶ್ಚರ್ಯ ಆದ್ರೂ ನಂಬಲೇಬೇಕು ಪಾರು. ಇವಾಗ ಕಾಗೆ ಏನು ಸಾಮಾನ್ಯ ಪಕ್ಷಿ ಅಲ್ಲ. ಯಾರಾನ ಸ್ವರ್ಗಕ್ಕೆ ಹೋಗೋದಾದ್ರೆ ಕಾಗೆನೇ ಸಾರ್ಥಿ ಅಂತೆ. ಈಗ ಪಿಂಡ ಇಟ್ಟು ಆ ಕಾಗೆ ತಿಂದ್ರೇನೆ ಆತ್ಮಕ್ ಶಾಂತಿ ಅಂತೆ. ಅಂತ ಕಾಗೆ ಈಟೊತ್ನ ಕೂಗ್ತೈತೆ ಅಂದ್ರೆ ಮನೆಗೆ ಯಾರೋ ಬಂದೇ ಬರ್ತಾರೆ ಅಂತ ಅರ್ಥ. ನಂಗೆ ಯಾಕೋ ಹತ್ರದವ್ರು ಯಾರೋ ಬರ್ತಾರೆ ಅಂತ ಅನ್ಸ್ತೈತಪ್ಪಯ್ಯ. ಆಯ್ತಾ, ಹೇಳಿದ್ದೆಲ್ಲ ಮುಗೀತಾ? ದಯವಿಟ್ಟು ಎದ್ ನಡೀರಿ, ಮಲ್ಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಇಲ್ಲೇ ಮಾತಾಡ್ತೀನಿ. ಈಟೊತ್ನಾಗ ಯಾರಪ್ಪ? ಬೆಳಕು ಬರುತ್ತೆ, ದರ್ಶನ ಆಗುತ್ತೆ, ಅಮ್ಮ ಸಿಗ್ತಾಳೆ, ಹುಡುಕೋ.